Pandame. Om Swami, Om Swami. Friends, welcome to our channel Uday Kumar Journeys. ಇವತ್ತು ನಾವು ಶಬರಿಮಲೆ ಯಾತ್ರಾ ನಮ್ಮ ವಿನಿ ವ್ಯಾನ್ ಕುಮಾರ್ ಅನ್ನೋ ಜೊತೆಯಲ್ಲಿ ಮಾಡ್ತೀವಿ. ಅಪ್ ಟು ಶಬರಿಮಲೆ ಫುಲ್ ಕಂಪ್ಲೀಟ್ ವಿಡಿಯೋ ಮಾಡ್ತೀವಿ. ಇದು ಶಬರಿಮಲೆ ಯಾತ್ರಾ ಅದು ಕಂಪ್ಲೀಟ್ ವಿಡಿಯೋ ಇರುತ್ತೆ. ಓಕೆ, ದಯವಿಟ್ಟು ನೋಡಿ. ಇದು ಮುಳಬಾಗಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಫುಲ್ ಜರ್ನಿಯನ್ನು ತೋರಿಸ್ತೀವಿ. ಕುಮಾರಣ್ಣ, ಸುಮಾರು ದಿವಸ ಆಯಿತು ನಿಮ್ಮನ್ನು ಮೀಟ್ ಮಾಡಿ. ಒಂದು ಒಳ್ಳೆಯ ಟ್ರಿಪ್ಪಲ್ಲಿ ನಾವು ಹೋಗ್ತಾ ಇದ್ದೀವಿ, ಶಬರಿಮಲೆ ಟ್ರಿಪ್ಪಲ್ಲಿ. ಓಕೆ, ತುಂಬ ಖುಷಿ ಆಯಿತು ನಿಮ್ಮ ಜೊತೆಯಲ್ಲಿ ಫುಲ್ ಟ್ರಾವೆಲ್ ಮಾಡ್ತೀವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮುಳಬಾಗಲಲ್ಲಿರುವ ಸೋಮೇಶ್ವರದಲ್ಲಿ ಇರುವ ಶಿವನ ದೇವಸ್ಥಾನ. ಇಲ್ಲಿ ಎಲ್ಲ ಸ್ವಾಮಿಗಳು ಇರುಮುಡಿ ಆಗಿದೆ. ಈಗ ನಾವು ಇಲ್ಲಿಂದ ಸೋಮೇಶ್ವರ ಪಾಳ್ಯ ದೇವಸ್ಥಾನದಿಂದ ಎಲ್ಲ ಸ್ವಾಮಿಗಳು ಹೊರಡ್ತೀವಿ ಶಬರಿಮಲೆಗೆ. ಎಲ್ಲ ಸ್ವಾಮಿಗಳದ್ದು ಇರುಮುಡಿ ಆಗಿದೆ ನೋಡಿ. ಇದು ದೇವಸ್ಥಾನ ಸೋಮೇಶ್ವರ ಪಾಳ್ಯ. ಎಲ್ಲ ಸ್ವಾಮಿಗಳು ರೆಡಿಯಾಗಿದ್ದಾರೆ. ಓಕೆ,
ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಪ್ಪ ಅಯ್ಯಪ್ಪ ಉತ್ಸವಪ್ಪ ಅಯ್ಯಪ್ಪ ಉತ್ಸವಪ್ಪ ಅಯ್ಯಪ್ಪ ಗಣಗಪ್ಪ ಅಯ್ಯಪ್ಪ ಗಣಗಪ್ಪ ಅಯ್ಯಪ್ಪ 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 ಸ್ವಾಮಿ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಪ್ಪ ಅಯ್ಯಪ್ಪ ಇಲ್ಲಿ ಇರುಮುಡಿಯನ್ನು ಮೇಲೆ ಇಡ್ತಾ ಇದ್ದಾರೆ. ಈಗ ಒಂದೊಂದಾಗಿ ಎಲ್ಲ ಇರುಮುಡಿಯನ್ನು ಟಾಪನ್ನು ಕಟ್ತಾ ಇದ್ದಾರೆ. ಗಾಡಿಯಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸ್ವಾಮಿಗಳು. ನೋಡಿ ಎಲ್ಲ ಒಬ್ಬೊಬ್ರು ಸ್ವಾಮಿಗಳು ಇರುಮುಡಿ ಕೊಡ್ತಾ ಇದ್ದಾರೆ. ಈಗ ಕ್ಲೀನಾಗಿ ಅರೇಂಜ್ ಮಾಡ್ಕೊತಾ ಇದ್ದಾರೆ. ಇದನ್ನ ಎರಿಮೇಲೆಯಲ್ಲಿ ಇಳಿಸ್ತಾರೆ. ಅಷ್ಟವರೆಗೂ ಇರುಮುಡಿ ಕಟ್ತಾ ಇದ್ದಾರೆ. ನೋಡಿ ಎಲ್ಲರೂ ಈಗ ಇರುಮುಡಿಯನ್ನು ಕಟ್ತಾ ಇದ್ದಾರೆ ಮೇಲ್ಗಡೆ. ಇನ್ನೇನು ಹೊರಡುತ್ತೆ ಮುಂದುವಾಗ. ನೋಡಿ ಗಾಡಿ ಪೂಜೆ ಆಯಿತು. ಇನ್ನೇನು ಹೊರಡೋದೆ ಶಬರಿಮಲೆಗೆ. ನೋಡಿ ಎಲ್ಲ ಪೂಜೆ ಎಲ್ಲ ಆಯಿತು. ಇನ್ನೇನು ಹೊರಡೋದೆ ಮುಳಬಾಗಲಿಂದ ಶಬರಿಮಲೆಗೆ. ಡೀಟೇಲ್ಸ್ ಎಲ್ಲ ಆಮೇಲೆ ಕೇಳಿ ಹೇಳ್ತೀನಿ. ಬ್ರೇಕ್ ಕೊಡ್ತಾ ಇದ್ದೀವಿ. ಸುಮಾರು ಎಷ್ಟು ಫ್ಯೂಯಲ್ ಆಗುತ್ತೆ ಅಂತ ಫುಲ್ ಕಂಪ್ಲೀಟು ಅಪ್ರಾಕ್ಸಿಮೇಟಿಗೆ ಒಂದು 7,500 ರೂಪಾಯಿವರೆಗೂ ಡೀಸೆಲ್ ಆಗ್ಬೋದು. ಅದನ್ನು ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಓಕೆ, ಸ್ವಾಮಿಗಳೆಲ್ಲ ಖುಷಿಯಾಗಿದ್ದಾರೆ. ನೋಡಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಈಗ ಕುರುಡುಮಲೆಗೆ ಹೋಗ್ತಾರೆ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮುಳಬಾಗಲ್ ಬಂದು ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಸಾಗಿಸ್ತಾರೆ. ನೋಡಿ ಡೀಸೆಲ್ ಆಯಿತು. 7,500 ಹಾಕಿದ್ದಾರೆ ಇವಾಗ.
ಹಾಯ್ ಫ್ರೆಂಡ್ಸ್, ಈಗ ಫಸ್ಟು ದೇವಸ್ಥಾನ ಕುರುಡುಮಲೆಗೆ ಬಂದಿದ್ದೀವಿ. ದೇವಸ್ಥಾನ ಸ್ವಾಮಿಗಳೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ, ಹೋಗಿ ಬರ್ತಾರೆ. ಆಮೇಲೆ ಮತ್ತೆ ಈಗ ಫಸ್ಟು ಮುಳ್ಬಾಗಲಿಂದ ಒಂದು ಮ್ಯಾಕ್ಸಿಮಮ್ ಒಂದು 10 ಕಿಲೋಮೀಟರ್ ಹತ್ರ ಇದೆ ಕುರುಡುಮಲೆ ದೇವಸ್ಥಾನ. ಇದು ದೊಡ್ಡ ಗಣೇಶ ದೇವಸ್ಥಾನ. ಈಗ ಮುಳ್ಬಾಗಲ್ ಬಂದಿದ್ದಾರೆ. ಮುಳ್ಬಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತೆ ಓಡೋದು ಇಲ್ಲಿಂದ. ಸ್ವಾಮಿಗಳೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಈಗ ಮುಳ್ಬಾಗಲಿಂದ KGF, ಮಾಲೂರು, ಕೃಷ್ಣಗಿರಿ ರೂಟ್ಗೆ ಹೋಗ್ತಾ ಇದ್ದೀವಿ. ಬೇಸ್ಮಂಗ್ಲ ಬಂಗಾರಪೇಟೆ ಹೋಗ್ತಾ ಇದ್ದೀವಿ. KGF ಬಂಗಾರಪೇಟೆ ಇದೆ. ಈಗ ವಾಟರ್ ಕ್ಯಾನ್ ತಗೊಳ್ಳೋಕ್ಕೆ ನಿಲ್ಲಿಸಿದ್ದಾರೆ ಗಾಡಿ. ಫ್ರೆಂಡ್ಸ್, ಈಗ ಟೈಮ್ 9 ಆಗ್ತದೆ. ಎಲ್ಲ ಸ್ವಾಮಿಗಳು ಅಡಿಗೆಯಾಗಿ ತಯಾರಿ ಮಾಡ್ತಾ ಇದ್ದಾರೆ. ಸ್ವಾಮಿಗಳು ಒಂದು ದೇವಸ್ಥಾನ ಹತ್ರ, ಇದು ಮಾಲೂರು ಮತ್ತು ಈ ರೋಡು ಎಲ್ಲ ಗ್ಯಾಸ್ ಸ್ಟವ್ ತಂದಿದ್ದಾರೆ. ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಅಡುಗೆ ಆದಮೇಲೆ ಹೇಳ್ತೀವಿ ಏನು ಮಾಡಿದ್ದಾರೆ ಅಂತ. ಗ್ಯಾಸ್ ಸ್ಟವ್ ಎಲ್ಲ ಹಂಚಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಬಂಗಾರಪೇಟೆಯಿಂದ ಈಗ ನಾವು ಭವಾನಿ ರೀಚ್ ಆಗ್ತಾ ಇದ್ದೀವಿ. ಬೆಳಗಿನ ಜಾವ 3:15 ಆಗ್ತಾ ಇದೆ. ಬನ್ನಿ, ಭವಾನಿ ದೇವಸ್ಥಾನ ಎಲ್ಲರೂ ಸ್ವಾಮಿಗಳೆಲ್ಲ ಫ್ರೆಶ್ ಅಪ್ ಆದಮೇಲೆ ಭವಾನಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಮತ್ತೆ ಮುಂದಕ್ಕೆ ಎಲ್ಲಿ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಗೈಸ್, ನಮಸ್ಕಾರ ಎಲ್ಲರಿಗೂ. ಈಗ ನಾವು ಶಬರಿಮಲೆ ಯಾತ್ರೆ 2ನೇ ದಿವಸ. ಈಗ ಭವಾನಿಯಲ್ಲಿ ಭಗವತಿ ಅಮ್ಮ ಟೆಂಪಲ್ ದೇವಸ್ಥಾನ ದರ್ಶನಕ್ಕೆ ಬಂದಿದ್ದೀವಿ. ಈಗ ಬೆಳಗಿನ ಜಾವ 4 ಗಂಟೆ. ಮತ್ತು ಮುಂದಕ್ಕೆ ಇವತ್ತು ಏನೇನೆಲ್ಲ ಪ್ರೋಗ್ರಾಮ್ಸ್ ನಡೀತೈತೆ ಅಂತೆಲ್ಲ ಹೇಳ್ತೀವಿ. ಈಗ ಸದ್ಯಕ್ಕೆ ಶ್ರೀ ಭಗವತಿ ಅಮ್ಮ ಟೆಂಪಲ್ ಭವಾನಿಗೆ ಬಂದಿದ್ದೀವಿ ಮುಳ್ಬಾಗಲಿಂದ. ಇನ್ನೂ ದೇವಸ್ಥಾನ ಓಪನ್ ಮಾಡಿಲ್ಲ, 4:15ಗೆ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ, ದರ್ಶನ ಮುಗಿಸ್ಕೊಂಡು ಮತ್ತೆ ನಿಮ್ಗೆ ಅಪ್ಡೇಟ್. ನೋಡಿ, ಇದೆ ಭಗವತಿ ಅಮ್ಮ ಟೆಂಪಲ್ಲು. ಇದು ಸೇಲಮಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿದೆ. ತುಂಬ ಒಳ್ಳೆಯ ದೇವಸ್ಥಾನ. ಎಲ್ಲರೂ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಬೆಳಗ್ಗೆ ಫಸ್ಟು ಇಲ್ಲೇ ವಿಸಿಟ್ ಮಾಡ್ತಾರೆ ದೇವಸ್ಥಾನ. ಸೇಲಮಿಂದ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಇದು 2ನೇ ದಿವಸ. ಒಳಗಡೆ ಟ್ರೈ ಮಾಡ್ತೀವಿ, ಮೊಬೈಲಲ್ಲಿ ಟ್ರೈ ಮಾಡ್ತೀವಿ. ಓಕೆ, ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀವಿ. ಎಲ್ಲ ಸ್ವಾಮಿಗಳು ಕಾಯ್ತಾ ಇದ್ದಾರೆ ದೇವಸ್ಥಾನ ದರ್ಶನಕ್ಕೋಸ್ಕರ. ಇನ್ನೂ ಡೋರ್ಸ್ ಓಪನ್ ಮಾಡಿಲ್ಲ. ಒನ್ಸ್ ಓಪನ್ ಆದಮೇಲೆ ಎಲ್ಲ ಹೋಗಿ ದರ್ಶನ ಮಾಡೋಣ. ಥ್ಯಾಂಕ್ ಯು. ನೋಡಿ, ಗೋಪುರ ಎಷ್ಟು ದೊಡ್ಡದಾಗಿದೆ. 4 ಗಂಟೆ 45 ನಿಮಿಷ ಆಗಿದೆ. ಪಾದಬಲ
ಫಸ್ಟ್ ಎಲ್ಲರೂ ಫಸ್ಟ್ ದರ್ಶನ 5 ಗಂಟೆ 15 ನಿಮಿಷಕ್ಕೆ ಒಳಗಡೆ ಬಿಟ್ಟಿದ್ದಾರೆ. ನೋಡೋಣ ಎಷ್ಟೊತ್ತವರೆಗೂ ಆಗುತ್ತೋ ದರ್ಶನ ಅಂತ. ಎಷ್ಟು ಸ್ವಾಮಿಗಳು ಹೋಗ್ತಾ ಇದ್ದಾರೆ ನೋಡಿ. ಇದು ಅಯ್ಯಪ್ಪ ಸ್ವಾಮಿ ಸೀಸನ್ ಇರೋದ್ರಿಂದ ಪ್ರತಿ ಸ್ವಾಮಿಗಳು ಹೋಗ್ತಾ ಇದ್ದಾರೆ. ದೇವಸ್ಥಾನ ನೋಡಿ ಎಷ್ಟು ತುಂಬ ಹಳೆ ಕಾಲದ ದೇವಸ್ಥಾನ. ಎಷ್ಟು ಜನ ಬರೀ 5 ಕಾಲಗೆಲ್ಲ ದೇವಸ್ಥಾನ ಓಪನ್ ಮಾಡಿದ್ದಾರೆ. ಅದೆಲ್ಲ ಕ್ಯೂವಲ್ಲಿ ನಿಂತಿರಬೇಕು. ನಮ್ಮ ಜನಗಳಿಗೆ ಒಂದು ಪೇಷನ್ಸ್ ಇಲ್ಲ. ಫ್ರೆಂಡ್ಸ್, ದರ್ಶನ ತುಂಬ ಚೆನ್ನಾಗಾಯಿತು. ಶಿವಣ್ಣ ಮತ್ತು ಪಾರ್ವತಿ ಇದೆ. ಎಲ್ಲ ಪಾರ್ಕಿಂಗ್ ಪ್ಲೇಸು, ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ KSRTC ಅಂತ ಮತ್ತು ಎಲ್ಲ ಪ್ರೈವೇಟ್ ಬಸ್ಸದು ಎಲ್ಲ ಭವಾನಿಯಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದು. ನಮ್ಮ ಬಸ್ಸು ತೋರಿಸ್ತೀನಿ. ಓಕೆ ನೋಡಿ, ಎಲ್ಲ ಶಾಪ್ಸು ಎಲ್ಲ ಅವೈಲಬಿಲಿಟಿ ಇದೆ. ಓಂ ಶಕ್ತಿ ಅವರು ಸುಮಾರು ಜನ ಬಂದಿದ್ದಾರೆ. ಓಕೆ, ಇದು ಪಾರ್ಕಿಂಗ್ ಪ್ಲೇಸು. ಎಷ್ಟು ಗಾಡಿಗಳಿದೆ ನೋಡಿ. ಬೆಳಗ್ಗೆ ಎಲ್ಲ ಫುಲ್ಲು ಬಂದಿದ್ದಾರೆ. ಅದೇ ಕ್ಲೀನಾಗಿ ಮಾತ್ರ ಇಟ್ಕೊಂಡಿಲ್ಲ. ಇಲ್ಲಿ ಎಲ್ಲ ಗಲೀಜು ಮಾಡಿ ಇಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಟಾಯ್ಲೆಟ್ಸು ಎಲ್ಲ ಗಲೀಜಾಗಿದೆ ನೋಡಿ. ಹೆಂಗಿದೆ ನಿಂತಿದೆ ಪಾರ್ಕಿಂಗಲ್ಲಿ. ಪೂಜೆ ಎಲ್ಲ ಮಾಡಿದ್ದಾರೆ. ಫಸ್ಟ್ ಪೂಜೆ ಮುಗಿಸ್ಬಿಟ್ಟಿದ್ದಾರೆ. ನಮ್ಮ ಡ್ರೈವರ್ ನಾನು ನಿದ್ದೆ ಮಾಡ್ತಾಯಿದ್ದಾರೆ. ಪಾಪ ನೈಟೆಲ್ಲ ಓಡಿಸ್ಕೊಂಡ್ಬಂದಿದ್ದಾರೆ ಗಾಡಿ. ದರ್ಶನ ಎಲ್ಲ ಆಯಿತು. ಈಗ ಹೊರಡ್ತಾ ಇದ್ದೀವಿ. ಬೈಪಾಸಲ್ಲಿ ಇದ್ದೀವಿ ಈಗ. రష్యాలో 8 చెప్పేస్తున్నాయప్ప. ఆ రష్యాలో లేదా 8 చెప్పేస్తుంది. వీడు కదా ఫుల్ జనం ఉంటారా, ఆ ఫుల్ రష్ ఉంటారు. ఆ రష్ తక్కువ పైన పంప అయితే పంపాలలో తక్కువ లేకపోతే ಇದ್ದಾರೆ. అంటే ఉంటో చోట ఉంటారు సాయప్ప. ఆ పెద్ద ముక్కు చోట ఉంటారు ఇడ. ಈಗ ಈಶಾಗೆ ಬಂದಿದ್ದೀವಿ. ಇದು ಈಶಾ ಪಾರ್ಕಿಂಗ್ ಪ್ಲೇಸು ನೋಡಿ, ಚೆನ್ನಾಗಿದೆ. ಈಶಾ ಫೌಂಡೇಶನ್ಗೆ ಹೋಗೋ ದಾರಿ ನೋಡಿ, ಎಷ್ಟು ಚೆನ್ನಾಗಿದೆ. ಈಶಾ ಫೌಂಡೇಶನ್ದು ಸುಟ್ಟು ಬೆಟ್ಟ ಹಾಗೂ ಶಿವನ ವಿಗ್ರಹ ರೀತಿಯ ದೇವಸ್ಥಾನ ಥರ ಇದೆ. ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಹತ್ರದಿಂದ ನೋಡ್ತಾ ಇದ್ದೀವಿ ನೋಡಿ ಹೆಂಗಿದೆ. ಈ ಕಡೆ ಎಲ್ಲ ಅಡಿಕೆ ತೋಟ ಮತ್ತು ಲೊಕೇಶನ್ ಮಾತ್ರ ಸೂಪರಾಗಿದೆ. ಈ
ಫ್ರೆಂಡ್ಸ್ ನೋಡಿ, ಇದೇ ಈಶಾ. ಕೊಯಂಬತ್ತೂರಿಂದ ಒಂದು 30 ಕಿಲೋಮೀಟ್ರ್ ಬರುತ್ತೆ. ಇದು 30ರಿಂದ 40 ಕಿಲೋಮೀಟ್ರು. ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಸ್ವಲ್ಪ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಬರ್ಬೋದು. ನಮ್ಮ ಸ್ವಾಮಿಗಳೆಲ್ಲ ಅಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಸೊ ದಟ್ ನಾವು ಬಂದಿದ್ದೀವಿ ನೋಡೋಕ್ಕೆ. ಫ್ರೆಂಡ್ಸ್, ಈಗ ಈಶಾ ಫೌಂಡೇಶನ್ ಬಂದಿದ್ದೀವಿ. ಡೇ 2 ಇದು. ಸ್ವಾಮಿಗಳೆಲ್ಲ ಬರ್ತಾಯಿದ್ದಾರೆ. ಮತ್ತು ಬಂದ್ಬಿಟ್ಟು ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ಈ ಈಶಾ ಫೌಂಡೇಶನ್ ಕೊಯಂಬತ್ತೂರಿಂದ ಒಂದು 40 ಕಿಲೋಮೀಟ್ರ್ ಇರುತ್ತೆ. ತುಂಬ ಒಳ್ಳೆ ಪ್ಲೇಸು, ತುಂಬ ಚೆನ್ನಾಗಿರುತ್ತೆ. ಬೇಕಾದರೂ ಯಾರಾದ್ರು ವಿಸಿಟ್ ಮಾಡಿದಾಗ ವಿಸಿಟ್ ಮಾಡಿ. ಇಲ್ಲಿ ಚಿಕ್ಕ ದೇವಸ್ಥಾನದ ಶಿವಲಿಂಗ ನೋಡ್ಬಿಟ್ಟು ನೀವು ನಮಸ್ಕಾರ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಮುದ್ದೆ, ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ. ದರ್ಶನ ಎಲ್ಲ ಆಯಿತು. ಈಗೆಲ್ಲ ಸ್ವಾಮಿಗಳು ಹೊಡ್ತಾ ಇದ್ದೀವಿ ಹಿರಿಮೇಲೆಗೆ. నాకు అంత లిస్ట్ వచ్చా కూడా చెప్ప నాకైనా జాతర అంతా చెప్పండి స్వామి. అయ్యప్ప శరణమప్ప అయ్యప్ప అయ్యప్ప. ಸ್ವಾಮಿ, ನಿಮ್ಮ ಹೆಸರು? ಮುಳ್ಬಾಗಲಿಂದ. ಓಕೆ. ಅದೇ ನೀವು ಎಷ್ಟನೇ ವರ್ಷ ಹೋಗ್ತಾ ಇದ್ದೀರಾ ಸ್ವಾಮಿ ಈಗ? 5ನೇ ವರ್ಷ. ಅದೇ ನಿಮ್ಮ ಈ ದೇವಸ್ಥಾನ ಯಾತ್ರೆ ಯಾವ ಥರ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಎಲ್ಲಿಗೆ ಎಂಡ್ ಮಾಡ್ತೀರಾ? ಭವಾನಿಯಿಂದ ಸ್ಟಾರ್ಟ್ ಮಾಡಿ ಭವಾನಿಯಿಂದ ಈಶಾ ನೋಡ್ಕೊಂಡು, ಈಶಾನಿಂದ ಶಬರಿಮಲೆ ನೋಡ್ಕೊಂಡು, ಓಕೆ, ತಿರುವೆಂಟ್ರಂ ನೋಡ್ಕೊಂಡು, ತಿರುವೆಂಟ್ರಂನಿಂದ ಮಧುರೈ, ಮಧುರೈಯಿಂದ ಪಳ್ಳಿ, ಪಳ್ಳಿಯಿಂದ ಮುಳ್ಬಾಗ. ಓಕೆ, ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಗೋಪಿ ಅಂತ. ಸುಮಾರು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಿ ಸರ್ ಶಬರಿಮಲೆ? 3ನೇ ವರ್ಷ. 3ನೇ ವರ್ಷ. ಅಂದರೆ ಇವರೆಲ್ಲ ನಿಮ್ಮ ಬ್ಯಾಚ್ ಯಾವಾಗಲೂ ಇವ್ರ ಜೊತೆಲ್ಲ ಹೋಗ್ತೀರಾ ನೀವು? ನಿಮಗೆ ಫುಲ್ ಖುಷಿ ಆಗುತ್ತಲ್ಲ ಇವ್ರ ಜೊತೆ? ಓಕೆ, ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. పేరు సార్? సుమారు ఎన్నేళ్ళ శబరిమల ఫస్ట్ ಹೇಳೋದು. నీకు దీక్ష చేసేటప్పుడు ఎలా అనిపించింది? ఎన్ని రోజులు చేస్తారు మీరు దీక్ష? 41 రోజులు. ఓకే, చాలా థ్యాంక్స్ సార్.
ಈಗ ನೈಟು 8:30 ಆಗ್ತಾಯಿದೆ. ಸೆಕೆಂಡ್ ಡೇ. ಎಲ್ಲರೂ ಊಟಕ್ಕೆ ಅಡುಗೆ ಮಾಡೋದಕ್ಕೆ ನಿಲ್ಲಿಸಿದ್ದಾರೆ ಸ್ವಾಮಿಗಳೆಲ್ಲ. ಇದು ಒಂದು ಪಾರ್ಕಿಂಗ್ ಪ್ಲೇಸು ನೋಡಿ, ದೇವಸ್ಥಾನ. ಈ ಪಾರ್ಕಿಂಗ್ ಪ್ಲೇಸಲ್ಲಿ ತುಂಬ ಎಲ್ಲ ಎಷ್ಟು ಗಾಡಿಗಳು ಬಂದು ಸ್ವಾಮಿಗಳು ಎಲ್ಲ ಅಡುಗೆ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಹೊಡ್ತಾರೆ ಗುಂಪಾಗೆ ಹೋಗಿ ಆಮೇಲೆ ಅಲ್ಲಿಂದ ಇದು ಮಾಡ್ಕೊಂಡ್ಬರ್ತಾರೆ, ದರ್ಶನಕ್ಕೆ ಹೋಗ್ತಾರೆ. ಮಕ್ಕಳ ಜೊತೆ ಸಂಕ್ರಾಂತಿಗೆ ಹೋಗ್ತಾ ಇದ್ದಾರೆ. ನಮ್ಮವರೆಲ್ಲ ಫುಲ್ಲು ಅಡುಗೆ ಮಾಡ್ತಾಯಿದ್ದಾರೆ ನೋಡಿ, ಅಡುಗೆ ಮಾಡ್ತಾಯಿದ್ದಾರೆ. ಸ್ವಾಮಿಗಳೆಲ್ಲರೂ ಊಟ ಮಾಡ್ತಾಯಿದ್ದಾರೆ. ಡ್ರೈವರನ್ನು ಗಬ್ಬುగా ಕನಿಪಿಸ್ತದೆ. ನೋಡಿ ಫ್ರೆಂಡ್ಸ್, ಈಗ ಎರಿಮೇಲೆಗೆ ಬರ್ತಿದ್ದೀವಿ. ಎಲ್ಲ ನಮ್ಮ ಸ್ವಾಮಿಗಳು ಹೋಗ್ತಾ ಇದ್ದಾರೆ ಪೂಜೆ ಮಾಡೋಕ್ಕೆ. ಸ್ವಾಮಿಗಳೆಲ್ಲ ಎರಿಮಲೆಯಲ್ಲಿ ಎಷ್ಟು ಸ್ಟುಡಿಯೋಸ್ ಇದೆ, ಎಲ್ಲ ಏನೇನು ಸಾಮಾನು ಬೇಕು ಎಲ್ಲ ಮಾಡ್ತಾ ಇರ್ತಾರೆ, ಎಲ್ಲ ಇರುತ್ತೆ ಇಲ್ಲಿ ಎರಿಮಲೆಯಲ್ಲಿ.
ನಾವೀಗ ಎರಿಮಲೆ ಬಸ್ ಸ್ಟಾಪಲ್ಲಿದ್ದೀವಿ. ಈಗ ಪಂಪಾಗೆ ಟ್ರೈ ಮಾಡ್ತಾಯಿದ್ವಿ, ಪ್ಲ್ಯಾನ್ ಮಾಡೋಕ್ಕೆ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಹಾಯ್ ಫ್ರೆಂಡ್ಸ್, ನಾವು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ಈಗ ಮಾರ್ನಿಂಗ್ 5:20 ಆಗಿದೆ ಟೈಮು. ಓಕೆ, ನೋಡೋಣ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ. ಇವತ್ತು ಫುಲ್ ರಶ್ ಇದೆ, ಕ್ರೌಡು ದೇವಸ್ಥಾನ. ನೋಡೋಣ ಯಾವ ಥರ ನಮ್ಮ ಪರಿಸ್ಥಿತಿ ಆಗುತ್ತೆ ಅಂತ. ಈಗ ಟೈಮ್ 5:15 ಆಗ್ತಾಯಿದೆ. ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ರಿಟರ್ನ್ ಆಗ್ತೀವಿ ಬೆಟ್ಟದಿಂದ ಅಂತ. ಮೊದಲನೇ ಸ್ಟೆಪ್ ಸ್ಟಾರ್ಟ್ ಆಗಿದೆ. ದಾರಿ ಇದು ಹತ್ತುವ ದಾರಿ. ಈಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಲ್ಲೆಲ್ಲ ಹಾಕಿ ಸ್ಮೂತಾಗಿ ಮಾಡಿದ್ದಾರೆ. ಮೊದಲು ತುಂಬ ಕಷ್ಟ ಆಯಿತು ಇಲ್ಲಿ ನಡಿಬೇಕಂದ್ರೆ, ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಅಯ್ಯಪ್ಪ ಸ್ವಾಮಿ ಮಾಲೆ ಬೆಟ್ಟ ಹತ್ತೋದು ಸುಮಾರು ಒಂದು 5 ಕಿಲೋಮೀಟ್ರ್ ಇರುತ್ತೆ. 5 ಕಿಲೋಮೀಟ್ರ್ ಇರುತ್ತೆ. ನೋಡೋಣ ಎಷ್ಟು ಟೈಮ್ ತಗೊಳುತ್ತಂತ. 5:15ಗೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ. ಇವತ್ತೇನೋ ಕ್ರೌಡ್ ಇದ್ದಂಗಿಲ್ಲ. ನಾಳೆ ಮಕರ ಸಂಕ್ರಾಂತಿ ಜ್ಯೋತಿ ಇದೆ, ಸೊ ಜನ ಎಲ್ಲ ಸ್ಟಕ್ ಆಗಿದ್ದಾರೆ. ಬನ್ನಿ. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ. ನನ್ನ ಜೊತೆಯಲ್ಲಿ ಬಂದು ವ್ಯಾನ್ ಅವರೆಲ್ಲ ದೊಡ್ಡಪಾದಕ್ಕೆ ಬರ್ತಾರೆ. ದೊಡ್ಡಪಾದ ಅಂದರೆ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸು ಕಾಡಲ್ಲಿ ನಡ್ಕೊಂಬಂದು ಪಂಪಾಯಿಂದ ಬೆಟ್ಟ ಹತ್ತಿ ದೇವ್ರ ದರ್ಶನ ನೋಡ್ತಾರೆ. ನಾಳೆ ಜ್ಯೋತಿ ಇದೆ, ಆ ಜ್ಯೋತಿ ದರ್ಶನಕ್ಕೋಸ್ಕರ ಅವರು ಬರ್ತಾಯಿದ್ದಾರೆ. ನಾವು ಟ್ರಾವೆಲ್ ಮಾಡೋ ದಿನಾಂಕ ಬಂದ್ಬಿಟ್ಟು ಈಗ ಬೆಟ್ಟ ಹತ್ತಾ ಇರೋದು 13ನೇ ತಾರೀಕು 1/2025. ನೋಡಿ ಸ್ವಾಮಿಗಳೆಲ್ಲ ಕಷ್ಟಪಟ್ಟು ಬರ್ತಾ ಇದ್ದಾರೆ. ಈಗ ಸ್ವಲ್ಪ ಲೆವೆಲ್ ಆಗಿದೆ, ಮತ್ತೆ ಸ್ಟೆಪ್ಸ್ ಹತ್ತಬೇಕಾಗುತ್ತೆ. ದಾರಿಯಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ಇದೆ, ಮತ್ತು ಶಾಪ್ಸ್ ಎಲ್ಲ, ಜ್ಯೂಸ್ ಅಂಗಡಿ, ಟಿಫನ್ ಸೆಂಟರ್ಸು ಎಲ್ಲ ಸಿಗುತ್ತೆ. ಸ್ವಲ್ಪ ಕ್ರೌಡ್ ಕಡಿಮೆ ಇದೆ, ಪರವಾಗಿಲ್ಲ, ಬೆಟರು. ರೋಪ್ ಆಗ್ತಾ ಇದೆ, ಅಪ್ ಆಗ್ತಾ ಇದೆ ಇದಕ್ಕೆ ಮೇಲೆ. ಬೆವರು ಬರ್ತಾ ಇದೆ, ಅಂದರೆ ಹಂಗೆ ಬರ್ತಾ ಇಲ್ಲ. ಭಕ್ತಾದಿಗಳು ಬರ್ತಾ ಇದ್ದಾರೆ ಪಾಪ. ಈಗ ಸ್ವಲ್ಪ ಸುಲಭವಾಗಿ ಮಾಡಿದ್ದಾರೆ, ಸ್ಟೆಪ್ಸ್ ಎಲ್ಲ ಮಾಡಿ, ಮತ್ತು ಸ್ಲಿಪ್ ಆಗಿರೋದಕ್ಕೆ. ವರ್ಷಕ್ಕೆ ಮುಂಚೆ ತುಂಬ ಕಷ್ಟ ಆಗಿತ್ತು. ವಯಸ್ಸಾದವರಿಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ನೋಡಿ ಭಕ್ತಾದಿಗಳೆಲ್ಲ ಸುಸ್ತಾಗಿ ಮಲಗಿಬಿಟ್ಟಿದ್ದಾರೆ. ನೋಡಿ ವಯಸ್ಸಾದವರೆಲ್ಲ ಎಷ್ಟು ಕಷ್ಟಪಟ್ಟು ನಡ್ಕೊಂಡ್ಬರ್ತಾರೆ. ಇದಕ್ಕೇನಾದರೂ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ಬೇಕು ಶಬರಿಮಲೆ ಸ್ವಾಮಿಯವರು. ನೋಡಿ ಎಷ್ಟು ಸ್ಲೋಪ್ ಆಗಿದೆ. ಈಗ ಅಪಾಚಿಮೇಟ್ಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 30% ಬೆಟ್ಟ ಹತ್ತಿದ್ದೀವಿ. ಒಂದು ಬೆಟ್ಟ ಇದೆ, ಬೆಟ್ಟ ಹತ್ಬಿಟ್ರೆ ಈಗ ಲೆವೆಲ್ ಲ್ಯಾಂಡ್ ಬರುತ್ತೆ. ಹೀಗೆ ಈ ಸ್ಟೆಪ್ಸ್ ಹತ್ತೋದು ಕಡಿಮೆ ಆಯಿತು. ಇದಕ್ಕೆ ಮೇಲೆ ಎಲ್ಲ ಲೆವೆಲ್ ಇರುತ್ತೆ. ಇದಕ್ಕೆ ಮೇಲೆ ಏನೂ ಕಷ್ಟ ಇರೋಲ್ಲ, ಈಸಿಯಾಗಿ ಹೋಗ್ಬೋದು. ಫುಲ್ ಟೈರ್ಡ್ ಆಗಿದ್ದೀವಿ. ಏನು ನೀರು ಕುಡ್ದಿಲ್ಲ, ಏನು ಕುಡ್ದಿಲ್ಲ, ಸ್ಲೋವಾಗಿ ಹತ್ಕೊಂಡ್ಬಂದ್ಬಿಟ್ವಿ. ಇನ್ನೂ ಸ್ವಲ್ಪ ಫಾಸ್ಟಾಗಿ ಹೋಗ್ತೀವಿ. ಎಷ್ಟು ಜನ ಬಸ್ ತಗೋತಾ ಇದ್ದಾರೆ.
ಎಲ್ಲ ಲೆವೆಲ್ ಇರುತ್ತೆ. ಸೊ ಫಾಸ್ಟಾಗಿ ಒಂದು 3 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ನೋಡೋಣ ಎಷ್ಟು ಫಾಸ್ಟಾಗುತ್ತೆ, ಅಷ್ಟು ಫಾಸ್ಟಾಗಿ ಮುಗಿಸೋಣ. ದರ್ಶನ ಮುಗಿಸ್ಬಿಟ್ಟು ಮತ್ತು ಬೆಂಗಳೂರಿಗೆ ಪ್ರಯಾಣ ಮಾಡಬೇಕು. ಅಲ್ಲಿ ಹೋಗಿರೋದ್ರಿಂದ ನಮಗೇನು ಅಷ್ಟು ಸ್ವಾಮಿಗಳು ಹೋಗೋ ಕ್ಯೂವಲ್ಲಿ ಹೋಗೋ ಅವಶ್ಯಕತೆ ಇರೋಲ್ಲ. ಸ್ಟ್ರೈಟಾಗಿ ಕ್ಯೂವಲ್ಲಿ ಹೋಗ್ಬೋದು. ನೋಡೋಣ, ನಡ್ಕೊಂಬರ್ತಾಯಿದ್ದೀವಿ. ಪ್ಲೇಸ್ ಎಲ್ಲ ಇದೆ, ರಿಲ್ಯಾಕ್ಸ್ ಮಾಡೋಕ್ಕೆ ಪ್ಲೇಸ್ ಇದೆ, ಎಲ್ಲ ಮಾಡ್ಬೋದು. ಟೀ ಸ್ಟಾಲ್ಸ್ ಎಲ್ಲ ಇದೆ, ಮತ್ತು ದರ್ಬೂಸು ಬಜ್ಜಿ ಎಲ್ಲ ಇದೆ. ಆಲ್ಮೋಸ್ಟ್ ಬೆಟ್ಟ ಹತ್ಬಿಟ್ವಿ. ಇನ್ನು ನೋಡಬೇಕು ಕ್ಯೂ ಲೈನ್ ಎಷ್ಟು ದೊಡ್ಡದಾಗಿದೆ ಅಂತ. ಹತ್ರ ಹತ್ಬಿಟ್ಟಿದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಭಕ್ತಾದಿಗಳ ಗಮನಕ್ಕೆ ಶಬರಿಮಲ ಶ್ರೀ ಧರ್ಮಶಾಸ್ತ್ರ ದಿವ್ಯ ದರ್ಶನಕ್ಕಾಗಿ ಪವಿತ್ರವಾದ ಶ್ರೀ ಕ್ಷೇತ್ರಕ್ಕೆ ಬರುತ್ತಿರುವ ಹಾಗೂ ಬಂದಿರುವ ಅಯ್ಯಪ್ಪ ಭಕ್ತಾದಿಗಳಿಗೆ ಕ್ಯೂ ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ. ಇವತ್ತೇನು ಕ್ರೌಡ್ ಅಷ್ಟೊಂದಿಲ್ಲ. ನೋಡೋಣ, ಮುಂದಕ್ಕೆ ಕ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ 1 ಅವರ್ 30 ನಿಮಿಷ ಆಗಿದೆ. ಸದ್ಯಕ್ಕೆ 5:30ಗೆ ಸ್ಟಾರ್ಟ್ ಮಾಡಿದ್ವಿ. ಈಗ 1-2 ಗಂಟೆ ಆಗ್ತಾಯಿದೆ. ಯಾಕೆಂದರೆ ನಾವು ಮಾಲೆ ಹಾಕಿಲ್ದಿರೋದ್ರಿಂದ ಬೇಗ ಆಗುತ್ತೆ. ನೋಡೋಣ. ಒಂದು ಸ್ವಾಮಿ ಶರಣಮಯ್ಯಪ್ಪ. ಆಲ್ಮೋಸ್ಟ್ ಡನ್ ಹಾಕ್ಬಿಟ್ಟಿದ್ದೆ. ಏನಿದ್ರು ಕ್ಯೂವಲ್ಲಿ ಹೋಗಿ ದರ್ಶನ ಮಾಡಬೇಕು. ಸರಂಗುತ್ತಿ ಹಳೇದು. ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೇಜ್ ಕ್ಯೂ ಬರ್ತಾ ಇದ್ದೀವಿ. ಸಂವಿಧಾನದ ಪೊಲೀಸ್ ಸ್ಟೇಷನ್ನಿನ ಮುಂಭಾಗದ ದರ್ಶನ. ಎಷ್ಟು ಕ್ರೌಡ್ ಇದೆ, ಎಲ್ಲಿ ಯಾರು ಮೀಟ್ ಮಾಡ್ತಾರೆ ಏನು ಅರ್ಥ ಆಗಲ್ಲ. ದರ್ಶನಕ್ಕೆ ಟೈಮ್ ಬಂತು. ಹತ್ರ ನೋಡೋಣ. ನಮ್ಮ ಅಯ್ಯಪ್ಪ ಸ್ವಾಮಿ ಟೈಮ್ ಆಯಿತು.
ಫೈನಲಿ ಟ್ರಿಪ್ ಕಂಪ್ಲೀಟ್ ಆಯಿತು. ಶಬರಿಮಲೆ ಬೆಟ್ಟ ಹತ್ತು ಇಳಿದಾಯಿತು. ಜ್ಯೋತಿ ಆಮೇಲೆ ನೋಡಿ ಬರ್ತಾನೆ ಇದ್ದಾರೆ, ಕಂಟಿನ್ಯೂ ಬರ್ತಾ ಇದ್ದಾರೆ.